ನಮಸ್ತೆ ಎಲ್ಲರಿಗೂ. ನಮ್ಮ ನಾರಾಯಣಿ ಕಿಚನ್ನಲ್ಲಿ ಈ ದಿನ ರಾಜ್ಮಾ ಗ್ರೇವಿ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಮೊದಲು ರಾಜ್ಮಾ ಇಡೀ ರಾತ್ರಿ ನೆನೆಸಿಟ್ಟಿದ್ದೀನಿ. ಅದನ್ನು ಕುಕ್ಕರ್ಗೆ ಹಾಕ್ಕೊಳೋದು. ಈಗ ಇನ್ನೂ ಒಲೆ ಹಚ್ಚಿಲ್ಲ ನಾನು. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ಮೇಲೆ ಒಲೆ ಹಚ್ಚಬೇಕು. ಈಗ ರಾಜ್ಮಾ ಹಾಕಿದ್ದೀನಿ, ಇದೀಗ ಹಾಕ್ತಾಯಿದ್ದೀನಿ. ಎರಡು ಹಸಿಮೆಣಸಿನ್ಕಾಯಿ, ತುರಿದಿಟ್ಟಿರೋಂಥ ಶುಂಠಿ, 2 ಬೇ ಲೀಫ್, ಒಂದು ಚಕ್ಕೆ, ಒಂದು ಏಲಕ್ಕಿ, ಮತ್ತು ಒಂದು 10ರಿಂದ 15 ಬೆಳ್ಳುಳ್ಳಿ, ಈರುಳ್ಳಿ ಈ ರೀತಿ ಅರ್ಧಂಬರ್ಧಂ ಕಟ್ ಮಾಡಿಕೊಂಡ್ರೆ ಪರವಾಗಿಲ್ಲ. ಎಲ್ಲ ಕುಕ್ಕರಲ್ಲಿ ಬೇಯಿಸೋದ್ರಿಂದ ಅದು ದಪ್ಪ ಇದ್ರೂ ಪರವಾಗಿಲ್ಲ. ಟೊಮೆಟೊ ಈ ರೀತಿ ಕಟ್ ಮಾಡಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ 4 ಭಾಗವಾಗಿ ಕಟ್ ಮಾಡ್ಕೊಬೇಕು. 4 ಟೊಮೆಟೊ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ಜೀರಿಗೆ, 2 ಸ್ಪೂನು ಸಾಂಬಾರು ಪೌಡ್ರು, 1 ಚಿಟಿಕೆ ಅರಿಶಿನ, ಖಾರಕ್ಕೆ ಅನುಗುಣವಾಗಿ 1 ಸ್ಪೂನು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಳ್ಳಿ. 1/4 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಧನಿಯಾ ಪೌಡರ್. ಇದಿಷ್ಟು ಹಾಕಾಯಿತು. ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡಬೇಕು. ಇಷ್ಟು ನೀರು ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಬೇಕಂದರೆ ನೋಡಿ ಹಾಕ್ಕೊಬೋದು. ಜಾಸ್ತಿ ಆದರೆ ಮತ್ತೇನು ಮಾಡೋಕ್ಕಾಗೋದಿಲ್ಲ. 1 ಸ್ಪೂನಷ್ಟು ತುಪ್ಪ. ಈಗ ಇದನ್ನು ಈ ಥರ ಕಲಿಸಿಬಿಡಿ. ಇದು ಒಲೆ ಹಚ್ಚಿದ್ದು. ಈಗ ಮುಚ್ಚಳ ಮುಚ್ಚಿ ಒಂದು 4ರಿಂದ 5 ವಿಸಿಲ್ನ ಬಿಡಬೇಕು. ಆಗ ರಾಜ್ಮಾ ಚೆನ್ನಾಗಿ ಬೆಂದಿರುತ್ತೆ. 5 ವಿಸಿಲ್ ಬಂದಾಗಿದೆ. ಈಗ ನೋಡೋಣ ಯಾವ ರೀತಿ ಇದೆ ಅಂತ. ನಾವು ಟೊಮೆಟೊ ಏನಕ್ಕೆ ಈ ಥರ ಹಾಕಿರೋದಂದರೆ ಇದ್ರ ಸಿಪ್ಪೆ ತೆಗೆದುಬಿಡ್ಬೇಕು. ಇದ್ರ ಸಿಪ್ಪೆನ ತೆಗೆದು ಸ್ವಲ್ಪ ಮ್ಯಾಶ್ ಮಾಡೋ ಥರ ಇದರಲ್ಲೇ ಹಾಕ್ಬಿಡ್ಬೇಕು. ನೋಡಿ, ಈ ಥರ ಇದೆ. ಇದನ್ನು ಮತ್ತೆ ಒಲೆ ಹಚ್ಚಿ ಟೊಮೊಟೊ ಸಿಪ್ಪೆಯನ್ನು ತೆಗೆದು ಸ್ವಲ್ಪ ಮ್ಯಾಶ್ ಮಾಡಿ ಇದರಲ್ಲೇ ಹಾಕ್ತಾಯಿದ್ದೀನಿ. ಈ ರೀತಿ ಮ್ಯಾಶ್ ಮಾಡ್ತಾ ಇರಬೇಕು, ಸ್ವಲ್ಪ ಕಲಿಸ್ತಾ ಇರಬೇಕು. ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಕುದಿಯೋಕ್ಕೆ ಬಿಟ್ಟು ಗಟ್ಟಿ ಆಗುತ್ತೆ. ತೆಳುಗೆ ಬೇಕಂದರೆ ತೆಳುವಾಗಿ ಇಟ್ಕೊಳ್ಳಿ. ಇದು ಈ ಬೇ ಲೀಫನ್ನು ತೆಗೆದುಬಿಡಬೇಕು. ಈ ಥರ ಕಲಿಸ್ತಾನೇ ಇರಬೇಕು. ಇದು ಆಗ ಎಲ್ಲ ಹೊಂದಿಕೊಂಡು ಬರುತ್ತೆ. ಅದು ಇಲ್ಲಾಂದರೆ ಸಪ್ರೇಟಾಗೇ ಇರುತ್ತೆ. ಈ ರೀತಿ ಕಲಿಸ್ತಾನೇ ಇರಬೇಕು. ಈ ರೀತಿ ಮ್ಯಾಶ್ ಮಾಡಬೇಕು. ಸ್ವಲ್ಪ ಇದರಲ್ಲೇ ಈ ರೀತಿ ಗಟ್ಟಿಯಾಗಬೇಕು. ಈಗೆಲ್ಲ ಬೆರ್ತೋಗಿದೆ, ಕಲಸಿ ಬಂದಿದೆ. ಇದು ಎಲ್ಲ ಬೆರ್ತು ಬಂದಿದೆ. ಈ ರೀತಿ ಇರಬೇಕು. ಈ ಸ್ಟೇಜಲ್ಲಿ ನಾವು ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕಿದು.
ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸ್ಬೇಕು. ನೋಡಿ ಕಲರ್ ಆವಾಗ ಇದ್ದಿದ್ದಕ್ಕೂ ಇವಾಗ ಇದ್ದಿದ್ದಕ್ಕೂ ಚೇಂಜ್ ಆಗಿದೆ ನೋಡಿ. ಈ ಥರ ಗಟ್ಟಿಯಾಗಿರುತ್ತೆ, ಈ ಥರ ಇರಬೇಕು. ಈಗ 1 ಸ್ಪೂನಷ್ಟು ಮತ್ತು ತುಪ್ಪ ಹಾಕ್ಕೊಬೇಕು. ರಾಜ್ಮಾ ರೆಡಿಯಾಗಿದೆ. ರಾಜ್ಮಾ ಜೊತೆಯಲ್ಲಿ ಜೀರಾ ರೈಸ್ ಜೊತೆಯಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ರಾಜ್ಮಾ ರೆಡಿಯಾಗಿದೆ. ನಾನು